ನಾವಿದ್ದೇವೆ. ಹೌದು, ಮೂರು ಸುತ್ತಿನ ಮೂರು ದಿಕ್ಕಿನ ಬೇಟೆಯಾಗಿದೆ. ಹೌದಪ್ಪ. ಅನೇಕ ಸೊಕ್ಕಿರುವಂತಹ ಮೃಗಗಳೆಲ್ಲ ಬೇಟೆಯಾಡುತ್ತಾ ಮುಂದೆ ಸಾಗಿದವರು ನಾವು. ಹೌದು. ಹಾಗಾಗಿ ಹೀಗೆ ಬೇಟೆಯನ್ನ ಆಡುತ್ತಾ ಆಡುತ್ತಾ ಮುಂದೆ ಸಾಗಬೇಕಾದದ್ದು ನಮ್ಮ ಧರ್ಮವಾದುದರಿಂದ ಬೇಟೆಯಾಡುತ್ತಾ ಆಡುತ್ತಾ ಮುಂದೆ ಸಾಗೋಣವೇ. ಆದೀತು. ಎಂದಿನಂತೆಗಿದ್ದು ಕೂಡ ಅರಣ್ಯದಲ್ಲಿ ಸ್ವಚ್ಛಂದವಾಗಿ ಸಂಚರಿಸ್ತಾ ಇರುವಂತಹ ಸಂದರ್ಭ ಯಾರೋ ಒಬ್ಬ ಮೃಗ ಬೇಟೆಗಾರ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾನೆ. ಏನ್ ಮಾಡ್ಲಿ ಜೀವದ ನಮ್ಮವರಾಗಿರುವಂತ ಎಲ್ಲರನ್ನ ತರೆಯುತ್ತಾ ಮುಂದುವರಿಯುತ್ತಾ ಇದ್ದಾನೆ. ನನ್ನ ಜೀವವನ್ನು ಉಳಿಸಿಕೊಳ್ಳಬೇಕು. ಏನ್ ಮಾಡ್ಲಿ ಓಡ್ತೇನೆ. ಸೂಕರ ಮರಿಯ ರೂಪವ ಹೌದಪ್ಪ. ಓ ಆ ಕಡೆಯಲ್ಲಿ ಭಯದಿಂದ ಪೊದೆಯನ್ನ ವಿತ್ತು ಕುಳಿತಿದೆ. ಹೆದರ್ಕೊಂಡಿದೆ. ಆದ್ರೆ ಆ ಮರಿಯನ್ನ ನೋಡುವಾಗ ಯಾಕೋ ಒಂದು ರೀತಿ ಕನಿಕರ. ಆ ಮರಿಯನ್ನ ಕೊಲ್ಲಬಾರದು ಎನ್ನುವ ಹಾಗೆ ನನಗೊಂದು ಬಯಕೆ ಆಗುತ್ತೆ. ಅದಕ್ಕೆ ಕೇಳ್ತೇನೆ, ಸ್ವಾಮಿ ಗೊತ್ತಿಲ್ಲ ಆ ಕಡೆಯಲ್ಲಿದ್ರಿ, ನಾನು ಈ ಕಡೆಗೆ ಬಂದೆ, ನಿಮ್ಮನ್ನು ಕೂಗಿದೆ. ಕೂಗುವುದಕ್ಕೂ ಕಾರಣ ಉಂಟು. ಏನು? ಓ ಅಲ್ಲಿ ನೋಡಲಿ. ಓ ಆ ಕಡೆಯಲ್ಲಿ ಸೂಕರದ ಮರಿ, ಹಂದಿಯ ಮರಿ. ನಾನೇ ಬೆನ್ನಟ್ಟಿ ಬಂದದ್ದು. ನೀವೇ ಬೆನ್ನಟ್ಟಿ ಬಂದದ್ದು? ಆಗಲೇ ಯೋಚನೆ ಮಾಡಿದೆ. ಹಾಗೆಲ್ಲ ಕಣ್ಣಿಗೆ ಬೀಳುವುದಲ್ಲ, ನನ್ನ ಕಣ್ಣಿಗೆ ಬಿತ್ತಲ್ಲ ಎನ್ನುವ ಹಾಗೆ ನೀವೇ ಅಟ್ಟಿಕೊಂಡು ಬಂದಿದ್ದೆ ಅಂತ ಆಯ್ತು. ಆ ಹಂದಿ ಮರಿಯು ನನ್ನನ್ನು ಹೊಡಿತಾರೆ, ಸಾಯಿಸ್ತಾರೆ ಎನ್ನುವ ಕಾರಣದಿಂದ ಹೆದರಿಕೆಯಾಗಿ ಓ ಆ ಕಡೆ ಪೊದೆಯಲ್ಲಿ ಅವಿತು ಕುಳಿತಿದೆ. ನಾನು ಸಾಕ್ತೇನೆ, ಕೈಲಾಸಕ್ಕೆ ತೆಗೆದುಕೊಂಡು ಹೋಗ್ತೇನೆ. ಏನು? ಆ ಹಂದಿ ಮರಿಯನ್ನ ನೀನು? ಹೌದು, ಸಾಕ್ತೀಯ. ಹಂದಿ ಹಾಗಂತ ವಿಚಿತ್ರ ಅಂತ ಸಂಪೂರ್ಣವಾಗಿ ಹೇಳುವುದಕ್ಕೂ ಆಗುವುದಿಲ್ಲ. ಅಲ್ಲ, ಯಾಕೋ ವಿಚಿತ್ರ? ಲೋಕಕ್ಕೆ ತಂದೆ ತಾಯಿಗಳು ನಾವು. ಹೌದು. ಜಗತ್ಮಾತಾ ಪಿತರ ಪಾರ್ವತಿ ಪರಮೇಶ್ವರ. ಹೌದಪ್ಪ. ಅದು ಇಷ್ಟ ಬಂದ ಹಾಗೆ ಓಡಾಡುವಂತಹ ಪ್ರಾಣಿಯಾಗಿ. ಇನ್ನು ಕೈಲಾಸದಲ್ಲಿ ಹೋಯಿತು ಅಂತಾದ್ರೆ ನಮಗೆ ತೊಂದರೆಯನ್ನ ಕೊಡದೆ ಉಳಿದೀತ ಅದು. ಹೌದಪ್ಪ, ತೊಂದರೆ ಕೊಡ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹಾಗಂತ ಒಮ್ಮೆ ಯೋಚನೆ ಮಾಡಿ. ಹಾಗಾಗಿ ನೀವು ಹೇಳುವುದೇನು ಅದನ್ನ, ಆ ಸೂಕರದ ವಿಷಯ ನಮಗೆ ಬೇಡ. ಅಂದ್ರೆ ನೀವು ಅದನ್ನು ಕೊಲ್ತೀವಿ, ಒಂದು ಕಳೆಯುವುದೇ, ಅದನ್ನು ತೆಗೆದುಕೊಂಡು ಹೋಗುದು ಬೇಡವೇ ಬೇಡ. ನನಗೆ ಗೊತ್ತುಂಟು ಸ್ವಾಮಿ, ನಾನು ಆಗ್ಲೇ ಯೋಚನೆ ಮಾಡಿದವಳು. ನಾನು ವನಕ್ಕೆ ಬರ್ತೇನೆ ಆಗ್ಲೇ ಬೇಡ ಅಂದವ್ರು ನೀವು. ಈಗ ನಾನು ಹಂದಿ ಮರಿ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದ್ರೆ ಬೇಕು. ಹಂದಿ ಮರಿಯನ್ನೆಲ್ಲ ಕೈಲಾಸಕ್ಕೆ ತೆಗೆದುಕೊಂಡು ಹೋಗಿ ಸ್ವಾಮಿ ಯೋಚನೆ ಮಾಡಿ. ಏನು? ನೀವು ಹೇಳುವುದೇನು? ಅದನ್ನು ತೆಗೆದುಕೊಂಡು ಹೋದ್ರೆ ಅಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತದೆ, ನಮಗೆ ತೊಂದರೆ ಆಗುತ್ತೆ. ತೊಂದರೆ ಉಂಟಮ್ಮ ಸ್ವಾಮಿ, ಯೋಚನೆ ಮಾಡಿ. ಏನು? ಈಗ ಒಂದು ಲೋನ್ ಕರಗಿಸಿ ಇನ್ನೊಂದು ಎರಕಕ್ಕೆ ಹೋಯ್ದಾಗ ಮಾತ್ರ ಅದು ಒಂದು ಮೂರ್ತಿಯೋ ಅಥವಾ ಇನ್ಯಾವುದೋ ಆಗಿ ಹೋಗುತ್ತದೆ. ಹಾಗಾಗಿ ಅದು ಈಗ ಒಂದು ಲೋಹ ಅಂತ ಹೇಳಿದ್ರು, ಅದರಲ್ಲಿ ಸತ್ಯ ಧರ್ಮಗಳನ್ನ ತುಂಬಿದೆವು ಅಂತಾದ್ರೆ ಅದು ಹಾಗೆ ಆಗುತ್ತದೆ. ಹಾಗಾಗಿ ಅದನ್ನು ತೆಗೆದುಕೊಂಡು ಹೋಗಿ ಒಳ್ಳೆಯ ಪಾಠ ಕಲಿಸೋಣ. ಅಂದ್ರೆ ಕಾಡಿನ